ಮೈಸೂರು ಸುಪ್ರೀಂ ಕೋರ್ಟಿನ ತೀರ್ಪನ್ನ ಸ್ವಾಗತಿಸಿದ್ದಾರೆ ಮುಖ್ಯಮಂತ್ರಿಗಳ ಸಲಹೆಗಾರ ಪೊನ್ನಣ್ಣ ಅವರು. ಸುಪ್ರೀಂ ಕೋರ್ಟ್ನ ತೀರ್ಪು ಸ್ವಾಗತಾರ್ಹ ಅಂತ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಸಿಎಂ ಕಾನೂನು ಸಲಹೆಗಾರ ಪ್ರತಿಕ್ರಿಯಿಸಿದ್ದಾರೆ. ಸುಪ್ರೀಂ ಕೋರ್ಟ್ ತೀರ್ಪನ್ನು ಸ್ವಾಗತಿಸಿದ್ದಾರೆ. ಜಾಮೀನು ಸಿಗಬಾರದಾಗಿತ್ತು ಅನ್ನೋದು ಸರ್ಕಾರದ ನಿಲುವು. ಪ್ರಭಾವಿಯಾಗಿರೋದ್ರಿಂದ ಜೈಲಲ್ಲಿರೋದು ಸೂಕ್ತ. ದರ್ಶನ್ ಹೊರಗಡೆ ಇದ್ರೆ ಒಳ್ಳೆ ಬೆಳವಣಿಗೆ ಅಲ್ಲ, ಅವರು ಜೈಲಲ್ಲೇ ಇರಬೇಕು ಅಂತ ಪೊನ್ನಣ್ಣ ಹೇಳಿದ್ದಾರೆ. ಪೊನ್ನಣ್ಣ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ. ನಮ್ಮ ಜೊತೆಗೆ ಹಿರಿಯ ವಕೀಲರು ಹಾಗೂ ಸಿಎಂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದಂತಹ ಪೊನ್ನಣ್ಣ ಅವರಿದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ನಟ ದರ್ಶನ್ ಸೆಲೆಬ್ರಿಟಿ ಅವರೊಬ್ಬರ ಬೇಲ್ ರದ್ದಾಗಿದೆ. ಸೊ ಈ ಬಗ್ಗೆ ತಮಗನ್ನೇ ಅನ್ಸುತ್ತೆ? ಈ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನ ಸ್ವಾಗತ ಮಾಡ್ತೇವೆ. ಸರ್ಕಾರದ ನಿಲುವು ದರ್ಶನ್ ಅವರಿಗೆ ಜಾಮೀನು ಸಿಗಬಾರ್ದಿತ್ತು. ಅವರು ಜಾಮೀನಿನಲ್ಲಿ ಹೊರಗಡೆ ಬಂದರೆ ತನಿಖೆಯ ಮೇಲೆ ಮತ್ತು ತನಿಖೆಯ ನಂತರ ಆಗುವಂತ ಪ್ರಕರಣದ ಮೇಲೆ ಪ್ರಭಾವವನ್ನು ಬೀರುವಂತ ಶಕ್ತಿ ಇರುವಂತವರು, ಬಹಳ ಪ್ರಭಾವಿ ಮತ್ತು ದೊಡ್ಡ ನಟರಾಗಿರೋದ್ರಿಂದ ಅವರು ಜೈಲಲ್ಲಿರೋದೇ ಸೂಕ್ತ ಅಂತ ಹೇಳುವಂತ ನಮ್ಮ ನಿಲುವೇನಿದೆ ಅದನ್ನು ಪುರಸ್ಕಾರ ಮಾಡಿದ್ದಾರೆ. ನಾವು ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ಸ್ವಾಗತ ಮಾಡ್ತೀವಿ. ಸರ್ಕಾರ ಯಾವ ರೀತಿ ತಯಾರಿಗಳನ್ನ ಮಾಡ್ಕೊಂಡಿತ್ತು ಸರ್? ಯಾಕಂದ್ರೆ ಇಲ್ಲಿ ಹೈಕೋರ್ಟ್ ಕೊಟ್ಟಂತ ನಂತರದಲ್ಲಿ ಅಪೀಲ್ ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗುತ್ತೆ, ಸುಪ್ರೀಂ ಕೋರ್ಟ್ ಅಲ್ಲಿ ವಾದ ಆಗುತ್ತೆ. ಸರ್ಕಾರದ ತಯಾರಿ ಯಾವ ರೀತಿ ಇತ್ತು ಸರ್? ಅಲ್ಲ, ಸರ್ಕಾರ ಸರ್ವೋಚ್ಚ ಉಚ್ಚ ನ್ಯಾಯಾಲಯದ ಆದೇಶವನ್ನ ನಾವು ಒಪ್ಪಕ್ಕಾಗೋದಿಲ್ಲ. ದರ್ಶನ್ಗೆ ಬೈಲಲ್ಲಿ ಅವರು ಆಚೆ ಇದ್ರೆ ಅದು ಒಳ್ಳೆ ಬೆಳವಣಿಗೆ ಅಲ್ಲ, ಸಮಾಜಕ್ಕೆ ಒಳ್ಳೆ ಸಂದೇಶ ಅಲ್ಲ. ಮತ್ತು ಬಹಳ ಮುಖ್ಯವಾಗಿ ಈ ಪ್ರಕರಣ ಪಾರದರ್ಶಕವಾಗಿ ನಡಿಬೇಕು, ಯಾವುದೇ ಒತ್ತಡದಿಂದ ಮುಕ್ತವಾಗಿರಬೇಕು. ಅದಾಗಬೇಕಾದಂದ್ರೆ ಇಷ್ಟೊಂದು ಬಲಿಷ್ಠವಾದಂತ ವ್ಯಕ್ತಿತ್ವ ಈ ಪ್ರಕರಣದಲ್ಲಿ ಹೊರಗಡೆ ಇರೋದು ಯಾವ ಕಾರಣಕ್ಕೂ ಒಳ್ಳೇದಲ್ಲ ಅಂತ ಹೇಳುವಂತದ್ದು ನಮ್ಮ ಸ್ಪಷ್ಟವಾದಂತ ನಿಲುವಾಗಿತ್ತು. ಅದಕ್ಕೆ ನಾವು ತಕ್ಷಣ ಅದನ್ನ ರದ್ದು ಮಾಡಲಿಕ್ಕೆ ಪ್ರಕರಣವನ್ನ ದಾಖಲು ಮಾಡಿ ಸುಪ್ರೀಂ ಕೋರ್ಟ್ನಲ್ಲಿ ಅಲ್ಲಿ ಹಿರಿಯ ವಕೀಲರನ್ನ ನೇಮಿಸಿ ಅವರಿಗೆ ಎಲ್ಲಾ ರೀತಿಯಾದಂತಹ ಮಾಹಿತಿಯನ್ನ ಕೊಟ್ಟು ದಾಖಲೆಗಳನ್ನ ಕೊಟ್ಟು ಈ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಗೆಲುವು ಸಾಧಿಸಿದೆ. ಮುಂದಿನ ಪ್ರಕ್ರಿಯೆಗಳು ಯಾವ ರೀತಿ ಇರುತ್ತೆ ಸರ್? ಈಗ ದರ್ಶನ್ ನ್ಯಾಯಾಲಯಕ್ಕೆ ಮತ್ತು ಕಾನೂನಿನ ಪ್ರಕ್ರಿಯೆಗಳಿಗೆ ಕಾನೂನಿಗೆ ತಲೆಬಾಗಿ ನ್ಯಾಯಾಲಯದ ಮುಂದೆ ಶರಣಾಗೋದು ಸೂಕ್ತ. ಅಕಸ್ಮಾತ್ ನಾನು ಶರಣಾಗೋದಿಲ್ಲ ಅಂತ ಹೇಳಿದ್ರೆ ಪೊಲೀಸರು ಬಂಧಿಸ್ತಾರೆ. ಇಂತಿಷ್ಟು ಟೈಮ್ ಅಲ್ಲಿ ಬಂದು ಶರಣರಾಗಬೇಕು ಅನ್ನೋ ತರದ್ದು ಏನಾರು ಇರುತ್ತಾ ಸರ್? ತಕ್ಷಣ ನೀವು ಹೋಗಿ ಶರಣಾಗಬೇಕು ಅಂತ ಹೇಳಿದ್ದಾರೆ ಸರ್ವೋಚ್ಚ ನ್ಯಾಯಾಲಯ. ಅದರಿಂದ ತಕ್ಷಣ ಬಂದು ಶರಣಾಗೋದು ಸೂಕ್ತ. ತಾವೊಬ್ಬ ಹಿರಿಯ ವಕೀಲರಾಗಿ ಅನೇಕ ರೀತಿಯ ಕೇಸ್ಗಳು ವಾದಗಳನ್ನ ಆಲಿಸಿರ್ತೀರಿ, ವಾದಗಳನ್ನ ಮಾಡಿರ್ತೀರಿ. ಈಗ ಹೈಕೋರ್ಟ್ ಕೊಟ್ಟಂತ ತೀರ್ಪನ್ನ ಮತ್ತೆ ಸುಪ್ರೀಂ ಕೋರ್ಟ್ ಕೊಟ್ಟಂತ ತೀರ್ಪು ಇದೀಗ ಯಾವ ರೀತಿ ನೋಡ್ಬೇಕು ಸರ್ ಇದನ್ನ? ಅಲ್ಲ, ಈಗ ಇದು ಬರೀ ಜಾಮೀನು ಪ್ರಕರಣ. ಇದರಲ್ಲಿ ಯಾವುದು ಶಿಕ್ಷೆ ಆಗೋದಂತದ್ದಾಗ್ಲಿ ಅಂತದಲ್ಲ. ಜಾಮೀನು ವಿವೇಚನೆಯ ಅಧಿಕಾರ ಅಂತ ನಾವು ಹೇಳ್ತೀವಿ, ಅಂದ್ರೆ ಡಿಸ್ಕ್ರಿಷನರಿ ಪವರ್ ಆಫ್ ದಿ ಕೋರ್ಟ್ ಅಂತ. ಈಗ ಸರ್ವ ಉಚ್ಚ ನ್ಯಾಯಾಲಯ ಕೂಡ ತಮ್ಮ ವಿವೇಚನವನ್ನು ಬಳಸಿ ಮಾಡ್ತಾರೆ. ಅದಕ್ಕೆ ಇದೇ ತರ ಮಾಡಬೇಕು, ಇದೇ ತರ ಇರಬೇಕು ಅಂತ ಕೂಡ ನಾವು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಸರ್ವೋಚ್ಚ ನ್ಯಾಯಾಲಯ ಅದಕ್ಕೆ ಎಲ್ಲಾ ರೀತಿಯಾದಂತಹ ಅಧಿಕಾರ ಇದೆ ಸಂವಿಧಾನದ ಅಡಿಯಲ್ಲಿ. ಆ ಅಧಿಕಾರನ ಚಲಾಯಿಸಿ ರದ್ದು ಮಾಡಿದ್ದಾರೆ. ಅದರಿಂದ ರದ್ದು ಮಾಡಿದ್ದು ಇವತ್ತು ನಾವು ಸ್ವಾಗತಾರ್ಹ. ಇವತ್ತು ಕಾನೂನಿಗೆ ಮತ್ತು ಕಾನೂನು ಪ್ರಕ್ರಿಯೆಗೆ ಯಶಸ್ಸು ಸಿಕ್ಕಿದೆ ಅಂತ ಕೂಡ ಹೇಳಲಿಕ್ಕೆ ಬಯಸ್ತೀವಿ. ಇದಿಷ್ಟು ಎಸ್ ಪೊನ್ನಣ್ಣ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ಎಲ್ಲಾ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ದರ್ಶನ್ ಯಾವ ಕ್ಷಣದಲ್ಲಿ ಬೇಕಾದರೂ ಅರೆಸ್ಟ್ ಆಗುವ ಸಾಧ್ಯತೆಗಳು ಅಧಿಕವಾಗಿದೆ. ಸರೆಂಡರ್ ಅಥವಾ ಅರೆಸ್ಟ್ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಈಗಾಗಲೇ ನಮಗೆ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ಸಂಜೆ 4 ಗಂಟೆ ಅಷ್ಟೊತ್ತಿಗೆ ಸರೆಂಡರ್ ಆಗಬಹುದು ಅಥವಾ ಅರೆಸ್ಟ್ ಆಗಬಹುದು ಅಂತ ಕೋರ್ಟ್ ಮುಂದೆ ಹಾಜರುಪಡಿಸೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಕೂಡ ಮಾಡಿಕೊಳ್ತಾ ಇದ್ದಾರೆ. ಸಿಟಿ ಸಿವಿಲ್ ಕೋರ್ಟ್ ಬಳಿ ಪೊಲೀಸ್ ಬಂದೋಬಸ್ತ್, ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ ಪೊಲೀಸ್. ಕೋರ್ಟ್ ಬಳಿ 30ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಆಗಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೊಲೆ ಆರೋಪಿಯನ್ನ ಅರೆಸ್ಟ್ ಮಾಡಿಕೊಂಡು ಕೋರ್ಟ್ಗೆ ಕರ್ಕೊಂಡು ಬರಬಹುದು. ಆದ್ದರಿಂದ ಸದ್ಯ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಅದಕ್ಕಾಗಿ ಹೆಚ್ಚು ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿದೆ. ಇನ್ನ ಪ್ರಕರಣದ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಕೂಡ ಯಾವ ಕ್ಷಣದಲ್ಲಿ ಬೇಕಾದರೂ ಅರೆಸ್ಟ್ ಆಗುವ ಸಾಧ್ಯತೆಗಳಿದೆ.
ಇನ್ನ 10 ನಿಮಿಷದಲ್ಲಿ ಅಂತ ನೋಡಿ, 10 ನಿಮಿಷದಲ್ಲಿ ಪವಿತ್ರ ಗೌಡ ಅರೆಸ್ಟ್. ಪವಿತ್ರ ಬಂಧನದ ಪ್ರಕ್ರಿಯೆ ಅಂತಿಮ ಹಂತದಲ್ಲಿ. ಈಗಾಗಲೇ ಪವಿತ್ರ ಮನೆಯಲ್ಲಿ ಪೊಲೀಸರಿದ್ದಾರೆ. ಸಿಟಿ ಸಿವಿಲ್ ಕೋರ್ಟ್ ಮುಂದೆ ಪವಿತ್ರ ಗೌಡ ಹಾಜರುಪಡಿಸುತ್ತಾರೆ ಪೊಲೀಸರು. ಬಂಧನದ ಬಳಿಕ ಕೋರ್ಟ್ಗೆ ಹಾಜರುಪಡಿಸಿ ಈ ರೀತಿ ಇದೆ ಎನ್ನುವಂತ ಕೋರ್ಟ್ನ ಆರ್ಡರ್ ಅನ್ನ ತಿಳಿಸಿ ಅರೆಸ್ಟ್ ವಾರೆಂಟ್ ಅನ್ನ ತಗೊಂಡು ಅಲ್ಲಿಂದ ಅವ್ರನ್ನ ಜೈಲಿಗೆ ಬಿಟ್ಟು ಬರ್ತಾರೆ. ನೋಡಿ, ಆಗ್ಲೇ ತಾವು ಗಮನಿಸ್ತಾ ಇದ್ರಿ ದೃಶ್ಯಗಳಲ್ಲಿ ಪೊಲೀಸರು ಈಗಾಗಲೇ ಪವಿತ್ರ ಗೌಡ ಮನೆಗೆ ಬಂದಿರೋದು. ದರ್ಶನ್ ಅಂಡ್ ಗ್ಯಾಂಗ್ಗೆ ಸುಪ್ರೀಂ ಕೋರ್ಟ್ನಿಂದ ಈ ಜಾಮೀನು ರದ್ದಾದ ಶಾಕ್ನ ಹಿನ್ನೆಲೆ ಮುಂದೆ ಪ್ರೊಸೀಜರ್ ಏನಿರುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಪೊಲೀಸರ ಮುಂದಿನ ಕ್ರಮಗಳು ಯಾವ ರೀತಿ ಇರುತ್ತೆ. ಮೊದಲಿಗೆ ಸುಪ್ರೀಂ ಕೋರ್ಟ್ನ ಜಾಮೀನು ರದ್ದು ಆದೇಶದ ಪ್ರತಿ ಪಡೀತಾರೆ ತನಿಖಾಧಿಕಾರಿಗಳು. ಈಗ ಇನ್ನೊಂದು ಅಪ್ಡೇಟ್ ಬರ್ತಾ ಇದೆ. ಈಗ ಮಹಿಳಾ ಪೊಲೀಸ್ ಅಧಿಕಾರಿಗಳು ಪವಿತ್ರ ಗೌಡ ನಿವಾಸಕ್ಕೆ ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪವಿತ್ರ ಗೌಡ ಅರೆಸ್ಟ್. ಪವಿತ್ರ ನಿವಾಸದ ಬಳಿ ಮಹಿಳಾ ಅಧಿಕಾರಿಗಳು ಆಗಮಿಸಿದ್ದಾರೆ. ಲೇಡಿ ಪೊಲೀಸ್ಗಳು ಬಂದಿದ್ದಾರೆ. ಪವಿತ್ರ ಗೌಡ ಬಂಧನ ಕೆಲವೇ ಕ್ಷಣಗಳಲ್ಲಿ. ಪವಿತ್ರ ಗೌಡಗೆ ಧೈರ್ಯ ತುಂಬುತ್ತಾ ಇದ್ದಾರೆ ಪವಿತ್ರ ಗೌಡ ತಾಯಿ ಭಾಗ್ಯ. ಜೈಲು ಸೇರುವ ಭಯದಲ್ಲಿ ಪವಿತ್ರ ಗೌಡ ಮತ್ತೆ ಕಣ್ಣೀರು ಹಾಕ್ತಾ ಇದ್ದಾರೆ. ಭಯ ಅವರನ್ನ ಕಾಡ್ತಾ ಇದೆ. ಈ ಸಂದರ್ಭದಲ್ಲಿ ಪವಿತ್ರ ಗೌಡ ತಾಯಿ ಅವರಿಗೆ ಧೈರ್ಯ ಹೇಳುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಗಳಿಗೆ ಧೈರ್ಯ ತುಂಬುತ್ತಾ ಇದ್ದಾರೆ ತಾಯಿ ಭಾಗ್ಯ. ನೋಡಿ, ಇದು ತಾವು ಗಮನಿಸ್ತಾ ಇರುವಂತದ್ದು ಪವಿತ್ರ ಗೌಡ ಅವರ ನಿವಾಸ. ಅವರ ತಾಯಿ ಭಾಗ್ಯ ಮತ್ತು ಪವಿತ್ರ ಗೌಡ ಸಹೋದರ ಬಂದಿದ್ದಾರೆ ಮನೆಗೆ. ಈ ರೀತಿಯ ಕೋರ್ಟ್ ತೀರ್ಪು ಬರ್ತಾ ಇದ್ದಂಗೆ ಓಡೋಡಿ ಬಂದಿದ್ದಾರೆ ಮಗಳ ಮನೆಗೆ. ಈ ಸಂದರ್ಭದಲ್ಲಿ ಪವಿತ್ರ ಗೌಡ ತಾಯಿಯನ್ನ ಕಂಡು ಬಿಕ್ಕಿ ಬಿಕ್ಕಿ ಎತ್ತಿದ್ದಾರೆ. ಧೈರ್ಯ ತುಂಬುವ ಕೆಲಸವನ್ನ ತಾಯಿ ಮಾಡಿದ್ದಾರೆ. ಮಹಿಳಾ ಅಧಿಕಾರಿಗಳು ಪವಿತ್ರ ಗೌಡ ನಿವಾಸಕ್ಕೆ ಬಂದಿರುವಂತಹ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಸೊ ಈಗ ಪವಿತ್ರ ಗೌಡ ಅರೆಸ್ಟ್ ಪ್ರಕ್ರಿಯೆ ಕೂಡ ನಡೀತಾ ಇರೋದು ಕೊನೆ ಹಂತದಲ್ಲಿ. ಸ್ವಲ್ಪ ಹೊತ್ತಿನಲ್ಲಿಯೇ ಈಗ ಪವಿತ್ರ ಗೌಡಳನ್ನ ಪೊಲೀಸರು ಕಸ್ಟಡಿಗೆ ತಗೋತಾರೆ. ಅಲ್ಲಿಂದ ನೇರವಾಗಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಕೂಡ ಈಗ ಮಾಡಿಕೊಳ್ತಾ ಇರುವಂತಹ ದೃಶ್ಯಗಳು ತಾವು ಗಮನಿಸ್ತಾ ಇರೋದು. ಮಾಲತಿ ಸರ್, ಪ್ರೊಸೀಜರ್ ಯಾವ ರೀತಿ ಇರುತ್ತೆ? ಈಗ ಸುಪ್ರೀಂ ಕೋರ್ಟ್ನಲ್ಲಂತೂ ಜಾಮೀನು ರದ್ದಾದಂತ ಆದೇಶ ಬಂತು. ಈಗ ತನಿಖಾಧಿಕಾರಿಗಳು ಆ ಕಾಪಿ ತಗೊಂಡು ಇವ್ರ ಮನೆಗೆ ಹೋಗಿ ಅವ್ರನ್ನ ಕಸ್ಟಡಿಗೆ ತಗೊಳ್ಳೋದಾ ಅಥವಾ ಸರೆಂಡರ್ ಆಗಿ ಅಂತ ಹೇಳೋದಾ? ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ? ಇಲ್ಲಿಂದ ನೇರವಾಗಿ ಅಂದ್ರೆ ಅವ್ರನ್ನ ಒಂದ್ಸರಿ ಅರೆಸ್ಟ್ ಅಥವಾ ಕಸ್ಟಡಿಯನ್ನು ತಗೊಂಡಾದ್ಮೇಲೆ ನೇರವಾಗಿ ಮತ್ತೆ ಅವ್ರನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಅಲ್ಲಿಂದ ಜೈಲಿಗೆ ಬಿಟ್ಟು ಬರ್ತಾರೆ. ಅದು ಟೋಟಲ್ ಪ್ರೊಸೆಸ್ ಆಗುತ್ತೆ. ಅರೆಸ್ಟ್ ಮಾಡಿ ಅವರಿಗೆ ಹಾಸ್ಪಿಟಲ್ ತಗೊಂಡು ಹೋಗ್ತಾರೆ. ಮೆಡಿಕಲ್ ಟೆಸ್ಟ್ ಮಾಡ್ತಾರೆ. ಈಸ್ ಹೆಲ್ದಿ ಅಂತ ತಗೋತಾರೆ. ತಗೊಂಡು ಕೋರ್ಟ್ ಮುಂದೆ ಹಾಜರು ಮಾಡ್ತಾರೆ. ಆಮೇಲೆ ಕೋರ್ಟ್ ಆದೇಶ ಮಾಡ್ತದೆ, ಇದು ಜೈಲಿನ ಹಾಕಿ ಪರಪ್ಪರ ಅಗ್ರಹ ಹಾಕಿ ಅಥವಾ ಬಳ್ಳಾರಿಗರ ಹಾಕಿ ಅಂತ ಅವ್ರು ಆದೇಶ ಮಾಡಬಹುದು. ಸೊ ಆದೇಶ ಪ್ರಕಾರ ಅವ್ರು ಎಲ್ಲಿ ಆರ್ಡರ್ ಮಾಡಿರ್ತಾರೆ ಅಲ್ಲಿ ಹೋಗಿ ಜೈಲಿಗೆ ಹಾಕ್ತಾರೆ. ಇದು ಪ್ರೊಸೀಜರ್. ಇದಕ್ಕೆ ಇದ್ರ ಮಧ್ಯದಲ್ಲಿ ಯಾವುದೇ ರೀತಿಯ ಅವಕಾಶಗಳಿಲ್ಲ? ಅವಕಾಶನೇ ಇಲ್ಲ, ಯಾವುದೂ ಇಲ್ಲ. ಸರೆಂಡರ್ ಮಾಡಲೇಬೇಕು, ಅವರು ಜೈಲಿಗೆ ಹೋಗಲೇಬೇಕು. ದೇರ್ ಇಸ್ ನೋ ಸೆಕೆಂಡ್ ಆಪ್ಷನ್. ಆಮೇಲೆ ಈಗ ಇನ್ನೊಂದು ವಿಚಾರವನ್ನು ನಾವು ಕೇಳ್ಪಟ್ಟಿವಿ ಸರ್. ಅಂದ್ರೆ ಈಗ 6 ತಿಂಗಳದ್ದು ಅಂತ ನೀವು ಹೇಳ್ತಾ ಇದ್ರಿ. ನಾವು 6 ತಿಂಗಳದೊಳಗೆ ಇವರಿಗೆ ಜಾಮೀನು ಸಲ್ಲಿಸಕ್ಕೆ ಅವಕಾಶನೇ ಇಲ್ಲ ಅಂತ, ಅಷ್ಟರೊಳಗೆ ಕೇಸೇ ಮುಗಿದು ಹೋಗುತ್ತೆ ಅಂತ ನೀವು ಹೇಳ್ತಾ ಹೌದು. ಈಗ ಈ ಬೇಲ್ ಜಜ್ಮೆಂಟ್ ನಲ್ಲಿ ಕೂಡಲೇ ಮುಗಿಸಬೇಕು ಕೇಸ್ ಅಂತ ಡೈರೆಕ್ಷನ್ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್. ಸೊ ಅದನ್ನು ಫಾಲೋ ಮಾಡಬೇಕಲ್ಲ ಸೆಷನ್ ಕೋರ್ಟ್.